ಶ್ರೀ ಗುರುಭ್ಯೋ ನಮಃ. ನನ್ನ ಹೆಸರು ಪ್ರಜ್ವಲ. ನಾನು ಶಿವನ್ ಗುರುಕುಲದಲ್ಲಿ ಜ್ಯೋತಿಷ್ಯ ಕಲಿತಾ ಇದ್ದೇನೆ. ಸೊ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಈಗೋ ಸ್ಟೇಟ್ಸ್ ಆಫ್ ಹ್ಯೂಮನ್. ಅಂದ್ರೆ ಸಾಮಾನ್ಯವಾಗಿ ಒಂದು ಮನುಷ್ಯನಲ್ಲಿ ಈಗೋ ಸ್ಟೇಟ್ಸ್ ಅನ್ನೋದೊಂದು ಇರುತ್ತೆ. ಅದು ಹುಟ್ಟದಾದ್ಮೇಲೆ ಅವ್ರ ಪೇರೆಂಟ್ಸ್ ಇಂದ ಆಗಿರ್ಬೋದು, ಅಥವಾ ಅವ್ರು ಬೆಳೀತಿರ್ಬೇಕಾದ್ರೆ ಅವ್ರ ಚೈಲ್ಡ್ಹುಡ್ ಹೇಗಿತ್ತು ಅದರಿಂದ ಆಗಿರ್ಬೋದು. ಇದು ನಮ್ಗೆ ಮೈಂಡ್ ಅಲ್ಲಿ ಆಲ್ರೆಡಿ ಫಿಕ್ಸ್ ಆಗ್ಬಿಟ್ಟಿರುತ್ತೆ. ಅಂದ್ರೆ ಪೇರೆಂಟ್ಸ್ ನ ಅನುಕರಣೆ ಮಾಡ್ಕೊಂಡು ಅವ್ರು ಯಾವ ರೀತಿ ಮಾತಾಡ್ತಾರೆ, ಯಾವ ರೀತಿ ಭಾವನೆಗಳನ್ನ ನಮ್ಮ ತಲೆಯಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಈ ತರದೆಲ್ಲ ನಮ್ಮ ತಲೆಯಲ್ಲಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ಅದನ್ನ ನಾವು ಅನುಕರಣೆ ಮಾಡಕ್ಕೆ ಶುರು ಮಾಡಿರ್ತೀವಿ ಬರ್ತಾ ಬರ್ತಾ. ಸೊ ಹಾಗೇನೆ ಚೈಲ್ಡ್ಹುಡ್ ಅಲ್ಲೂ ಅಷ್ಟೇ, ಯಾವ ರೀತಿ ಬೇರೆಯವ್ರು ಮಾತಾಡ್ತಾ ಇರ್ತಾರೆ ಆಗಿರ್ಬೋದು, ಯಾವ ರೀತಿ ಅವರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಯಾವ ತರ ಲ್ಯಾಂಗ್ವೇಜ್ ಅವ್ರು ಯೂಸ್ ಮಾಡ್ತಾರೆ, ಯಾವ ರೀತಿ ವರ್ತನೆಗಳನ್ನ ಅವ್ರು ಮಾಡ್ತಾರೆ, ಅದನ್ನೆಲ್ಲ ನಾವು ಅನುಕರಣೆ ಮಾಡ್ತಾ ಇರ್ತೀವಿ. ಸಾಮಾನ್ಯವಾಗಿ ಒಂದು ವ್ಯಕ್ತಿ ಅನುಕರಣೆ ಮಾಡ್ತಾ ಇರ್ತಾರೆ. ಸೊ ಇದ್ರಲ್ಲಿ ಈಗೋ ಸ್ಟೇಟ್ ಅನ್ನೋದ್ರಲ್ಲಿ ಒಂದು ವ್ಯಕ್ತಿಯಲ್ಲಿ 3 ರೀತಿ ಈಗೋ ಸ್ಟೇಟ್ಸ್ ಇರುತ್ತೆ. ಟೈಪ್ಸ್ ಏನಂತ ಹೇಳಿದ್ರೆ, ಒಂದು ಪೇರೆಂಟ್ ಈಗೋ ಸ್ಟೇಟ್, ಚೈಲ್ಡ್ ಈಗೋ ಸ್ಟೇಟ್ ಅಂಡ್ ಹಾಗೂ ಅಡಲ್ಟ್ ಈಗೋ ಸ್ಟೇಟ್. ಸೊ ಈ 3 ಈಗೋ ಸ್ಟೇಟ್ಸ್ ಅಲ್ಲೂ ಕೂಡ ನಿಮ್ಗೆ ಅದು ನಮ್ಮ ಜೀವನದಲ್ಲಿ ಇಂಪ್ಯಾಕ್ಟ್ ಆಗುತ್ತೆ. ಸೊ ಇವಾಗ ಪೇರೆಂಟ್ ಈಗೋ ಸ್ಟೇಟ್, ಈಗೋ ಚೈಲ್ಡ್ ಈಗೋ ಸ್ಟೇಟ್ ಮತ್ತೆ ಅಡಲ್ಟ್ ಈಗೋ ಸ್ಟೇಟ್ ಅಂತ ಹೇಳ್ತೇನೆ. ಸೊ ಫಸ್ಟ್ ಒಂದು ಜಾತಕ, ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಲೈಫ್ ಅಲ್ಲಿ ಅಥವಾ ನಮ್ಮ ಫಿನಾನ್ಸ್ ಅಲ್ಲಿ, ನಾವ್ ಎಲ್ಲಿ ಹೋಗ್ತೀವೋ, ನಮ್ಮ ದಿನನಿತ್ಯದ ಲೈಫ್ ಅಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ, ಅದನ್ನ ನಾವು ಫಸ್ಟ್ ಗ್ರಹ ಹೆಂಗಿದೆ, ಗ್ರಹಗಳಲ್ಲಿ ನಾವ್ ಹೆಂಗೆ ವಿಶ್ಲೇಷಣೆ ಮಾಡೋದು, ಇದನ್ನ ನೋಡೋಣ. ಫಸ್ಟ್ ಜಾತಕ ನೋಡೋಣ. ಸೊ ಬೇಸಿಕಲಿ ನಾವು ಈ ಪೇರೆಂಟ್ ಈಗೋ ಸ್ಟೇಟ್, ಚೈಲ್ಡ್ ಈಗೋ ಸ್ಟೇಟ್ ಹಾಗೂ ಅಡಲ್ಟ್ ಈಗೋ ಸ್ಟೇಟ್ ನಾವು ಗ್ರಹಗಳಲ್ಲಿ ವಿಂಗಡಣೆ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಪೇರೆಂಟ್ ಈಗೋ ಸ್ಟೇಟ್ ಅನ್ನೋದು ಸೂರ್ಯ ಗ್ರಹರಿಗೆ ಇಂಡಿಕೇಟ್ ಮಾಡುತ್ತೆ. ಮತ್ತೆ ಈ ಚಂದ್ರ ಗ್ರಹ ಬಂದು ಚೈಲ್ಡ್ ಈಗೋ ಸ್ಟೇಟ್ಗೆ ಇಂಡಿಕೇಟ್ ಮಾಡುತ್ತೆ. ಮತ್ತೆ ಮಾರ್ಸ್, ಕುಜ ಬಂದ್ಬಿಟ್ಟು ಅಡಲ್ಟ್ ಈಗೋ ಸ್ಟೇಟ್ ನ ಇಂಡಿಕೇಟ್ ಮಾಡುತ್ತೆ. ಫಸ್ಟ್ ನಾವ್ ಏನ್ ನೋಡ್ಬೇಕು ಅಂತ ಹೇಳಿದ್ರೆ, ಈ 3 ಗ್ರಹಗಳು ಯಾವ ಜಾತಕಸ್ಥರ ಮೇಲೆ ಉಚ್ಚಾಭಿಲಾಷೆಯಲ್ಲಿದ್ದಾರೋ ಅಥವಾ ನೀಚಾಭಿಲಾಷೆಯಲ್ಲಿದ್ದಾರೋ ಅಂತ ನಾವು ನೋಡ್ಬೇಕಾಗತ್ತೆ. ಸೊ ಇದು ಒಂದು ಸ್ತ್ರೀ ಜಾತಕ ನೀವು ನೋಡ್ತಿರೋದು. ಸೊ ಇದ್ರಲ್ಲಿ ಸೂರ್ಯರು ಬಂದ್ಬಿಟ್ಟು ಕನ್ಯಾ ರಾಶಿಯಲ್ಲಿದ್ದಾರೆ, ಇದು ಬಂದ್ಬಿಟ್ಟು ನೀಚಾಭಿಲಾಷೆಯಲ್ಲಿದ್ದಾರೆ. ಅಂದ್ರೆ ಇವರಿಗೆ ಪೇರೆಂಟ್ ಈಗೋ ಸ್ಟೇಟ್ಸ್ ವೀಕ್ ಇರುತ್ತೆ. ಅಂದ್ರೆ ಪೇರೆಂಟ್ ಈಗೋ ಸ್ಟೇಟ್ ಅಂದ್ರೆ ಹೇಗಿರುತ್ತೆ ಅಂದ್ರೆ, ನಮ್ಗೆ ಯಾವ ರೀತಿ ಅವ್ರಿಗೆ ಯಾವ್ದೇ ರೀತಿ ಇನ್ಸ್ಟ್ರಕ್ಷನ್ಸ್ ಇರಲ್ಲ, ಸರಿಯಾಗಿ ಬೆಳವಣಿಗೆ ಇರೋದಿಲ್ಲ, ಯಾವ್ದೇ ರೀತಿ ಅಂದ್ರೆ ಇವಾಗ ತಪ್ಪುಗಳನ್ನು ಸರಿ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರಲ್ಲ, ಪದೇ ಪದೇ ತಪ್ಪಾಗ್ತಾ ಇರತ್ತೆ. ಅವ್ರು ಇನ್ನು ಲೈಫ್ ಅಲ್ಲಿ ಲೀಡ್ ಮಾಡ್ತಾ ಇರ್ತಾರೆ, ಪ್ರತಿಯೊಂದು ಹಂತದಲ್ಲೂ ಪದೇ ಪದೇ ರಿಪೇರ್ ಮಾಡ್ಕೊಳ್ಳೋ ಅಷ್ಟು ಕೆಪಾಸಿಟಿ ಇರೋದಿಲ್ಲ. ಈ ರೀತಿ ಆಗುತ್ತೆ. ಇನ್ಸ್ಟ್ರಕ್ಷನ್ ಇಲ್ದಿರೋ ಕಾರಣ ಬೆಳವಣಿಗೆ ಕೂಡ ಕಡಿಮೆ ಆಗಿರುತ್ತೆ. ಮುಂದಿಂದು ಚಂದ್ರಗ್ರಹ ನೋಡೋದಿದ್ರೆ, ಅದು ಕೂಡ ಇವ್ರದ್ರಲ್ಲಿ ನೀಚಾಭಿಲಾಷೆಯಲ್ಲಿದೆ. ಸೊ ಹಂಗಂದ್ರೆ ಚಂದ್ರಾಭಿಲಾಷಿ ಏನು ಅಂತ ಹೇಳಿದ್ರೆ, ಚಂದ್ರ ಒಂದು ನೀಚಾಭಿಲಾಷೆಯಲ್ಲಿ ಏನಕ್ಕೆ ಅಂತ ಹೇಳಿದ್ರೆ ವೀಕ್ ಆಗಿದ್ದಾರೆ ಅಂತ ಹೇಳಿದ್ರೆ, ಅವ್ರದ್ದು ಚೈಲ್ಡ್ಹುಡ್ ಅಷ್ಟು ಚೆನ್ನಾಗಿರೋದಿಲ್ಲ. ಅಂದ್ರೆ ಯಾವ ರೀತಿಯಲ್ಲೂ ಅವರು ಖುಷಿಯಾಗಿರೋದಿಲ್ಲ. ಅಂದ್ರೆ ಇವಾಗ ಏನಾದ್ರು ಒಂದು ಬೇರೆಯವ್ರು ಖುಷಿಯಾಗಿದ್ದಾರೆ ಅಥವಾ ಒಂದ್ ಚಿಕ್ಕ ಪುಟ್ಟ ವಿಷಯದಲ್ಲಿ ಬೇರೆಯವ್ರು ಖುಷಿ ಪಡ್ತಿದ್ದಾರೆ ಅಂದ್ರೆ ಅವ್ರಿಗೆ ಅದು ಮ್ಯಾಟರ್ ಅನ್ಸೋದಿಲ್ಲ. ಏನಕ್ಕಂದ್ರೆ ಅವ್ರಿಗೆ ಅಷ್ಟು ಅದನ್ನ ಇಂಪಾರ್ಟೆನ್ಸ್ ಇರೋದಿಲ್ಲ. ಯಾವ್ದ್ರಲ್ಲೂ ಖುಷಿ ಪಡೋದಿಲ್ಲ. ಎಲ್ಲಾನು ತನಗ್ ಹೇಗ್ ಬೇಕೋ ಅದೇ ತರ ಆಗ್ಬೇಕು ಅನ್ನೋ ಮನೋಭಾವ ಇರತ್ತೆ. ಅವ್ರ ಒಂದು ಒಂದು ಬೌಂಡ್ರಿ ಸೆಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅವ್ರು ಅದ್ರಲ್ಲೇ ಇರ್ಬೇಕು ಅಂತ ಇಷ್ಟ ಪಡ್ತಾರೆ, ಯಾವ್ದ್ರಲ್ಲೂ ಖುಷಿ ಪಡೋದಿಲ್ಲ. ಮತ್ತೆ ಕುಜ ನೋಡಿದ್ರೆ, ಇದು ಉಚ್ಚಾಭಿಲಾಷೆಯಲ್ಲಿದೆ. ಸೊ ಕುಜ ಯಾವ್ದು ಅಂತ ಹೇಳಿದ್ರೆ ಅಡಲ್ಟ್ ಈಗೋ ಸ್ಟೇಟ್ ನ ಇಂಡಿಕೇಟ್ ಮಾಡತ್ತೆ. ಸೊ ಅಡಲ್ಟ್ ಈಗೋ ಸ್ಟೇಟ್ ಅಲ್ಲಿ ಇಂಡಿಕೇಟ್ ಮಾಡೋದ್ರಿಂದ ಈ ವ್ಯಕ್ತಿ ಆನ್ ಪಾಯಿಂಟ್, ಅವ್ರು ಏನೇ ಮಾತಾಡ್ಬೇಕು ಅಂತ ಹೇಳಿದ್ರು ಆನ್ ಪಾಯಿಂಟ್ ಅಲ್ಲಿ ಇರ್ತಾರೆ. ಯಾವ್ದೇ ರೀತಿ ಅಂದ್ರೆ ಬೇರೆಯವ್ರಿಗೆ ಕನ್ವಿನ್ಸ್ ಮಾಡೋದಿರ್ಬೋದು, ಅಥವಾ ಅವರು ವರ್ಕ್ ಮಾಡೋ ಪ್ಲೇಸ್ ಅಲ್ಲಿ ಆಗಿರ್ಬೋದು, ಅವ್ರ ದೈನಂದಿನ ಲೈಫ್ ಅಲ್ಲೂ ಕೂಡ ಅವ್ರೇನಾದ್ರು ಮಾಡ್ಬೇಕು ಅಂತ ಹೇಳಿದ್ರೆ ಆ ಕೆಲ್ಸನ ಅಚ್ಚುಕಟ್ಟಾಗಿ ಮಾಡಿ ಬಿಟ್ಬಿಡ್ತಾರೆ. ಬೇರೆ ಡ್ರಾಗ್ ಮಾಡೋದಿರ್ಲಿ ಅಥವಾ ಅದರಿಂದ ತುಂಬಾ ಖುಷಿ ಪಡೋದಿರ್ಲಿ ಅಥವಾ ತುಂಬಾ ದುಃಖ ಪಡೋದ್ರಲ್ಲಿ ಆತರ ಏನು ಇರೋದಿಲ್ಲ. ಸೊ ಅಪ್ರಂಟ್ ಎಲ್ಲ ಮಾಡ್ತಾರೆ, ಅವ್ರಿಗೆ ಗೊತ್ತಿರುತ್ತೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ. ಸೊ ಇದು ಉಚ್ಚಾಭಿಲಾಷಿರೋದ್ರಿಂದ ಅಡಲ್ಟ್ ಈಗೋ ಸ್ಟೇಟ್ ತುಂಬಾನೇ ಚೆನ್ನಾಗಿರುತ್ತೆ ಅವ್ರದ್ದು. ಸೊ ನೆಕ್ಸ್ಟ್ ಜಾತಕ ನೋಡೋಣ. ಸೊ ಇದೊಂದು ಪುರುಷ ಜಾತಕ. ಇದರಲ್ಲಿ ನೋಡೋದಾದ್ರೆ ಸೂರ್ಯ ಬಂದು ಉಚ್ಚಾಭಿಲಾಷೆಯಲ್ಲಿದ್ದಾರೆ. ಅಂದ್ರೆ ಇವ್ರಿಗೆ ಪೇರೆಂಟಿಂಗ್ ಅನ್ನೋದು ತುಂಬಾ ಚೆನ್ನಾಗ್ ಆಗಿರುತ್ತೆ. ಅಂದ್ರೆ ಅವ್ರು ಯಾವ ರೀತಿ ಮಿಸ್ಟೇಕ್ಸ್ ಮಾಡಿದ್ರು, ಇವಾಗ ಮೊದ್ಲಿಂದಾನು ಪೇರೆಂಟ್ ಏನು ಅಂತ ಹೇಳಿದ್ರೆ ಹೇಗಿರ್ತಾರೆ ಪೇರೆಂಟ್ಸ್ ಅಂದ್ರೆ, ಅವರು ತಿದ್ದಿ ಬುದ್ಧಿ ಹೇಳ್ತಾರೆ. ಸೊ ಈ ರೀತಿ ಗುಣ ಇರೋದ್ರಿಂದ ಅವ್ರು ಏನೇ ಮಿಸ್ಟೇಕ್ಸ್ ಮಾಡಿದ್ರು ಅವರು ತಿದ್ಕೊಳ್ಳೋ ಅಂತ ಕೆಪಾಸಿಟಿ ಇರುತ್ತೆ. ಅಂಡ್ ಪೇರೆಂಟಿಂಗ್ ಇವರು ಕೂಡ ಚೆನ್ನಾಗಿರುತ್ತೆ. ಅಂಡ್ ಇವರು ಕೂಡ ತುಂಬಾ ಚೆನ್ನಾಗಿ ಪೇರೆಂಟಿಂಗ್ ಮಾಡ್ತಾರೆ, ಬೇರೆಯವ್ರಿಗೂ ಗೈಡೆನ್ಸ್ ಕೊಡೋದಿರ್ಬೋದು, ಬೇರೆಯವ್ರಿಗೂ ಚೆನ್ನಾಗ್ ಆಗ್ಬೇಕು ಅನ್ನೋ ಒಂದು ಮನೋಭಾವ ಇವ್ರಿಗಿರುತ್ತೆ. ಸೊ ಇವ್ರದ್ದು ಚಂದ್ರಗ್ರಹ ನೋಡೋದಿದ್ರೆ ಇದು ನೀಚಾಭಿಲಾಷೆಯಲ್ಲಿರುತ್ತೆ.
ಅಗೇನ್ ಇದು ಕೂಡ ಅವ್ರಿಗೆ ಅಷ್ಟೊಂದು ಹ್ಯಾಪಿನೆಸ್ ಕೊಡೋದಿಲ್ಲ. ಬೇರೆಯವ್ರಿಗೆ ಹೇಳ್ತಾ ಇರ್ತಾರೆ, ಅವ್ರಿಗೆಲ್ಲ ಚೆನ್ನಾಗಿ ನೋಡ್ಕೊತಾ ಇರ್ತಾರೆ, ಬಟ್ ಇವ್ರಿಗೆ ಅಷ್ಟು ಹ್ಯಾಪಿನೆಸ್ ಅನ್ನೋದು ಇರೋದಿಲ್ಲ. ಮತ್ತೆ ಇದು ಕುಜ ಬಂದ್ಬಿಟ್ಟು ನಿಮ್ಗೆ ಉಚ್ಛ ಉಚ್ಚಾಭಿಲಾಷೆಯಲ್ಲಿದೆ. ಇದು ಕೂಡ ನಾನ್ ಹೇಳ್ದಂಗೆ ಆನ್ ಪಾಯಿಂಟ್ ಡೈರೆಕ್ಟ್ ಆಗಿ ಇರ್ತಾರೆ. ಅಂಡ್ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅವ್ರ ಲೈಫ್ ಅಲ್ಲಿ ಅವ್ರು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಸೊ ನೆಕ್ಸ್ಟ್ ಜಾತಕ ನೋಡೋಣ. ಇದೊಂದು ಸ್ತ್ರೀ ಜಾತಕ. ಇದ್ರಲ್ಲಿ ನೋಡೋದಾದ್ರೆ ಸೂರ್ಯ ಬಂದು ನೀಚಾಭಿಲಾಷೆ ಇದೆ. ಸೊ ಅದೇ ಹೇಳ್ದಂಗೆ ಅವ್ರ ಪೇರೆಂಟಿಂಗ್ ಚೆನ್ನಾಗಿರಲ್ವಾ, ಅಥವಾ ಅವ್ರ ಏನ್ ಅನುಕರಣೆ ನೋಡ್ಕೊಂಡ್ ಬಂದಿರ್ತಾರೋ ಅವ್ರಿಗೆ ಯಾವುದೇ ರೀತಿ ಇನ್ಸ್ಟ್ರಕ್ಷನ್ಸ್ ಇರೋದಿಲ್ಲ. ಸೊ ಗ್ರೋತ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಮತ್ತೆ ಚಂದ್ರ ಗ್ರಹ ಬಂದ್ಬಿಟ್ಟು ಇವ್ರಿಗೆ ಉಚ್ಚಾಭಿಲಾಷೆಲಿದೆ. ಸೊ ಉಚ್ಚಾಭಿಲಾಷೆಲಿಂದ ಅವರು ಎಲ್ಲಾದ್ರಲ್ಲೂ ಖುಷಿ ಹುಡ್ತಾರೆ. ಅಂದ್ರೆ ಸಣ್ಣ ಪುಟ್ಟ ಏನೇ ವಿಷಯ ಆದ್ರೂನು ಅವ್ರಿಗೆ ಅದ್ರಲ್ಲಿ ಖುಷಿ ಕೊಡುತ್ತೆ. ಸೊ ಫಾರ್ ಎಕ್ಸಾಂಪಲ್ ಏನಂತ ಹೇಳಿದ್ರೆ, ಏನಾದ್ರೂ ಒಂದು ವಸ್ತು ತಗೊಂಡ್ರೆ ಅದ್ರಲ್ಲೂ ಕೂಡ ನಾನ್ ತಗೊಂಡಿದ್ದೀನಪ್ಪ ಅಂದ್ರೆ ತುಂಬಾನೇ ಖುಷಿ ಪಡೋ ಸ್ವಭಾವ ಇರುತ್ತೆ. ಅಂದ್ರೆ ಎಲ್ಲಾದ್ರಲ್ಲೂ ಅವರ ಮಗು ರೀತಿ ಆಡೋದು, ಈ ತರ ತುಂಬಾನೇ ಇರುತ್ತೆ. ಬಟ್ ಇದ್ರಿಂದ ಇಂಪ್ಯಾಕ್ಟ್ ಕೂಡ ಇರುತ್ತೆ. ಎಲ್ಲಾದ್ರೂ ಇದನ್ನೆಲ್ಲಾನು ಮಗು ರೀತಿ ಆಡೋದ್ರಿಂದ ಬೇರೆಯವರು ಇವ್ರನ್ನ ಸೀರಿಯಸ್ ಆಗಿ ತಗೊಳಲ್ಲ. ಟೈಮ್ಸ್ ಈ ತರ ಆಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇವ್ರದ್ರಲ್ಲಿ ಕುಜಗ್ರಹ ಬಂದ್ಬಿಟ್ಟು ಉಚ್ಚಾಭಿಲಾಷೆಗಿದೆ. ಅಗೇನ್ ಅವರಿಗೆ ಗೊತ್ತಿರುತ್ತೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತೆ, ಆನ್ ಪಾಯಿಂಟ್ ಅವರು ಇರ್ತಾರೆ ಯಾವಾಗ್ಲೂ. ನೆಕ್ಸ್ಟ್ ಬಂದ್ಬಿಟ್ಟು ಬೇರೆ ಜಾತಕ ನೋಡೋಣ. ಇದೊಂದು ಪುರುಷ ಜಾತಕ. ಇದರಲ್ಲಿ ಸೂರ್ಯ ಬಂದು ನೀಚಾಭಿಲಾಷೆಯಲ್ಲಿದ್ದಾರೆ. ಅಗೇನ್ ಇವ್ರಿಗೆ ಇನ್ಸ್ಟ್ರಕ್ಷನ್ ಇರೋದಿಲ್ಲ, ಯಾವ್ದೇ ರೀತಿ ಗ್ರೋತ್ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತೆ ಚಂದ್ರಗ್ರಹ ಬಂದು ಉಚ್ಚಾಭಿಲಾಷೆ ಇರುತ್ತೆ. ಅವರು ಇದೇ ರೀತಿ ಹ್ಯಾಪಿ ಆಗಿರ್ತಾರೆ, ಎಲ್ಲಾದ್ರಲ್ಲೂ ಖುಷಿ ಹುಡುಕ್ತಾರೆ, ತುಂಬಾ ಮಗುವಿನ ರೀತಿ ಮಗು ಸ್ವಭಾವ ಇರುತ್ತೆ. ಮತ್ತೆ ಕುಜಗ್ರಹ ಒಂದು ನೀಚಾಭಿಲಾಷೆ ಇರುತ್ತೆ, ಅಡಲ್ಟ್ ಈಗೋ ಸ್ಟೇಟ್. ಇದ್ರಲ್ಲಿ ಬಂದ್ಬಿಟ್ಟು ಇವ್ರಿಗೆ ನೀಚಾಭಿಲಾಷೆ ಇರೋದ್ರಿಂದ ಯಾರಿಗೂ ಕನ್ವಿನ್ಸ್ ಮಾಡೋ ಕೆಪಾಸಿಟಿ ಅನ್ನೋದು ಸ್ವಲ್ಪ ಕಡಿಮೆ ಇರುತ್ತೆ. ಅಂದ್ರೆ ಯಾವುದೇ ಸೆಕ್ಟರ್ ಅಲ್ಲಿ, ಫಿನಾನ್ಸ್ ಆಗಿರ್ಲಿ ಅಥವಾ ಕೆಲ್ಸದಾಗಿರ್ಲಿ ಅಥವಾ ದೈನಂದಿನ ಲೈಫಲ್ಲೂ ಕೂಡ ಒಬ್ರಿಗೆ ಕನ್ವಿನ್ಸ್ ಮಾಡ್ಬೇಕು ಅನ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಏನೋ ಬ್ಯಾಕ್ ಸ್ಟಾಪ್ ಆಗುತ್ತೆ. ಸೊ ಯಾವ್ದೇ ರೀತಿ ಅವ್ರಿಗೆ ನಾಲೆಡ್ಜ್ ಅಷ್ಟು ಕನ್ವಿನ್ಸಿಂಗ್ ನಾಲೆಡ್ಜ್ ಅಷ್ಟೊಂದಿರಲ್ಲ. ಓಕೆ, ಸೊ ಅದಕ್ಕೆ ಇವ್ರಿಗೆ ಕುಜಗ್ರಹ ಬಂದ್ಬಿಟ್ಟು ಅಡಲ್ಟ್ ನೀಚಾಭಿಲಾಷೆನ ಈ ತರ ಪ್ರಾಬ್ಲಮ್ ಅವ್ರು ಫೇಸ್ ಮಾಡ್ತಾ ಇರ್ತಾರೆ ಎವ್ರಿ ಡೇ. ಸೊ ನಾ ಹೇಳ್ದಂಗೆ ಈ ಮೂರು ರೀತಿ ಏನಿದೆ, ಪೇರೆಂಟ್ ಈಗೋ ಸ್ಟೇಟ್, ಅಡಲ್ಟ್ ಈಗೋ ಸ್ಟೇಟ್ ಅಥವಾ ಚೈಲ್ಡ್ ಈಗೋ ಸ್ಟೇಟ್, ಸೊ ಪ್ರತಿಯೊಬ್ರು ಲೈಫಲ್ಲೂ ಅದು ತುಂಬಾನೇ ಇಂಪ್ಯಾಕ್ಟ್ ಆಗುತ್ತೆ. ಲೈಫಲ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಲೈಫ್ ಅಂದ್ರೇನೆ ಫಿನಾನ್ಸ್. ಸೊ ನಾವು ಅರ್ನ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಮ್, ಎಲ್ಲರಿಗೂ ಪ್ರಾಬ್ಲಮೇ ಇರುತ್ತೆ. ಸೊ ಇದು ಇಂಪ್ಯಾಕ್ಟ್ ಆಗೋದ್ರಿಂದ ನಾವ್ ಯಾವ ರೀತಿ ಇದನ್ನ ಸರಿಪಡಿಸ್ಕೋಬೇಕು ಅದನ್ನ ನಾವು ನೋಡ್ಬೇಕು. ಸರಿಪಡಿಸ್ಕೋಬೇಕು ಅಂತ ಹೇಳಿದ್ರೆ ಈ ಸೂರ್ಯ, ಚಂದ್ರ ಮತ್ತೆ ಕುಜ ಇದನ್ನ ನಾವು ಸರಿಪಡಿಸ್ಕೋಬೇಕಾಗತ್ತೆ. ಓಕೆನಾ. ಇವಾಗ ಪೇರೆಂಟ್ ಈಗೋ ಸ್ಟೇಟ್ ಯಾರು ಕಡಿಮೆ ಇದೆ ಅಂದ್ರೆ ವೀಕ್ ಆಗಿದೆ, ನಾವು ಕರೆಕ್ಟ್ ಆಗಿ ಕುತ್ಕೊಂಡು ಅದನ್ನ ನೋಡ್ಬೇಕು, ಎಲ್ಲಿ ನಾವು ತಪ್ಪು ಮಾಡ್ತಾ ಇದೀವಿ, ಯಾವ ರೀತಿ ನಮ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇಲ್ಲ, ನಾವು ಕುತ್ಕೊಂಡು ಇನ್ಸ್ಟ್ರಕ್ಷನ್ ತಗೊಳ್ಳೋದು ಇರ್ಬೋದು, ಅಥವಾ ನಾವು ಅಡಲ್ಟ್ ಈಗೋ ಸ್ಟೇಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಸೊ ಅದರಲ್ಲಿ ನಾವು ಡಿಸೈಡ್ ಮಾಡ್ಬೇಕಾಗತ್ತೆ ಯಾವ ರೀತಿ ಮಾತಾಡ್ಬೇಕು. ಇದನ್ನೆಲ್ಲ ನಾವು ಯಾರ ಹತ್ರ ಮಾತಾಡ್ತಿದ್ವೋ ಅದನ್ನ ನೋಡ್ಕೊಂಡು ಸರಿಪಡಿಸ್ಕೋಬೇಕಾಗತ್ತೆ. ಸೊ ಇದು ಜಾತಕದಲ್ಲಿ ನಾವು ನೋಡೋದು. ಈ ರೀತಿ ಮೂರು ಗ್ರಹನ ನಾವು ನೋಡ್ತೀವಿ. ಮೂರು ಗ್ರಹ ನೋಡಿ ನಾವು ಸರಿಪಡಿಸ್ಕೋಬೇಕಾಗತ್ತೆ. ಓಕೆ, ಥ್ಯಾಂಕ್ ಯು.